ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಒಂದು ಕುರಿಗಾಹಿಯ ಒಂದು ಹತ್ಯೆ ಆಗಿತ್ತು. ಪ್ರತಿದಿನ ಆ ಕುರಿಗಳನ್ನು ಕಳು ಮಾಡ್ತಾ ಹೋಗ್ತಾ ಇದ್ರಂತೆ ಒಂದಿನ ಏಕಾಏಕಿ ಆ ಕುರಿಗಾಹಿಯ ಕೊಲೆಯನ್ನು ಮಾಡಿರ್ತಾರೆ. ಸೊ ಅದನ್ನು ಖಂಡಿಸಿ ಮತ್ತು ಆ ಒಂದು ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ಕುರಿಗಾಹಿಗಳ ರಕ್ಷಣೆಗೆ ಪೊಲೀಸ್ ಇಲಾಖೆಯಿಂದ ಬಂದೂಕಿಗೆ ಅದನ್ನು ಯೂಸ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಬೇಕು ಅಂತ ಹೇಳಿ ಕುರಿಗಾಹಿಗಳೆಲ್ಲರೂ ಒತ್ತಾಯ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಅಮರನಾಥ್ ರೆಡ್ಡಿ SP ಏನಿದ್ದಾರೆ, ಬಾಗಲಕೋಟೆಯ SP ಅಮರನಾಥ್ ರೆಡ್ಡಿಯವರು ಒಂದು ಮಹೋನ್ನತವಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಕುರಿಗಾಹಿಗಳಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರ ಒಂದು ಆತ್ಮರಕ್ಷಣೆಗಾಗಿ ಒಂದು ಬಂದೂಕು ತರಬೇತಿಯನ್ನು ಆಯೋಜನೆ ಮಾಡ್ತಾರೆ. ಇದು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಒಂದು ಪ್ರಯೋಗ ಅಂತ ಹೇಳಬಹುದಾಗಿದೆ. ಅಂತಹ ಒಂದು ದಿಶೆಯಲ್ಲಿ ನಮ್ಮ ಬಾಗಲಕೋಟೆಯ SP ಅಮರನಾಥ್ ರೆಡ್ಡಿಯವರು ಒಂದು ದಿಟ್ಟವಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಕೂಡ ನಾವು ಭಾರತದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ನಾಗರಿಕ ತರಬೇತಿ ನಾಗರಿಕ ಬಂದೂಕು ಶಿಬಿರವನ್ನು ಮಾಡ್ತೀವಿ. ಬಟ್ ಇದು ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ನಾವು ಕುರಿಗಾಹಿಗಳಿಗಾಗಿ ಅವರು ಆತ್ಮರಕ್ಷಣೆಗೆ ಇರಬೇಕೆಂಬ ದೃಷ್ಟಿಯಿಂದ ನಾವು ಈ ತರಬೇತಿ ಶಿಬಿರವನ್ನು ಮಾಡಿದ್ದೀವಿ. ಈ ಶಿಬಿರ ಮಾಡೋದಕ್ಕೆ ಎರಡು ಉದ್ದೇಶ. ಒಂದು, ನಾಗರಿಕರಿಗೆ ನಾವು ಬಂದೂಕು ತರಬೇತಿ ಕೊಡ್ತೀವಿ. ದೇಶಕ್ಕೆ ಯಾವಾಗಾದ್ರೂ ಅವಶ್ಯಕತೆ ಬಿತ್ತಂತಂದ್ರೆ ತಾವು ಕೂಡ ಜೊತೆಗೆ ನಿಲ್ಬೇಕು ಎಂಬ ಉದ್ದೇಶದಿಂದ ನಾವು ತರಬೇತಿಯನ್ನು ಕೊಡ್ತಿದ್ವಿ. ಇದು ಎರಡೂ ಕೂಡ ಉದ್ದೇಶ ಆಗುತ್ತೆ. ಒಂದು, ದೇಶಕ್ಕೆ ಅವಶ್ಯಕತೆ ಬಿದ್ದಾಗ ತಾವು ಕೂಡ ಜೊತೆ ಹೆಗಲ್ಕೊಳ್ತಾ ನಿಲ್ತೀರಿ. ಎರಡನೇದು, ತಮ್ಮದು ಆತ್ಮರಕ್ಷಣೆಗೆ ಏನು ಕುರಿಗಾಹಿಗಳಿದ್ದೀರಿ ತಮ್ಮ ಆತ್ಮರಕ್ಷಣೆಗೂ ಕೂಡ ಆಗುತ್ತೆ. ಭಾರತ ಸರ್ಕಾರ ಕೂಡ ಯಾರು ಟ್ರೈನಿಂಗ್ ಕೊಡಬೇಕು, ಏನು ಟ್ರೈನಿಂಗ್ ಕೊಡಬೇಕು ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಸಿಲೆಬಸ್ ಕೂಡ ಮಾಡಿದೆ. ಬಾಗಲಕೋಟೆಯ ನವನಗರದ ಪೊಲೀಸ್ ಸಭಾಭವನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡು, ಅಂದರೆ ಈ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ಒಂದು ಬಂದೂಕು ತರಬೇತಿಯನ್ನು ಈ ಕುರಿಗಾಹಿಗಳಿಗೆ ಕೊಡಲಾಗುತ್ತೆ. ಆಮೇಲೆ ಬಂದೂಕು ತರಬೇತಿ ಆದ ನಂತರ ಅವರು ಬಂದೂಕನ್ನು ಉಪಯೋಗಿಸಬಹುದು ಅಂತಕ್ಕಂಥದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗಲಕೋಟೆ SP ಆಗಿರುವಂತಹ ಅಮರನಾಥ್ ರೆಡ್ಡಿಯವರು ವಹಿಸ್ಕೊಂಡಿರ್ತಾರೆ. ನಂತರ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಬಾಗಲಕೋಟೆಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ KM ಜಾನಕಿಯವರು ವಹಿಸ್ಕೊಂಡಿರ್ತಾರೆ. ನಂತರ ಈ ಕುರಿಗಾಹಿ ಸಮುದಾಯದ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಸೊ ಬಂದೂಕು ತರಬೇತಿಗೆ ಈಗ ನಮ್ಮ ಕುರಿಗಾಹಿಗಳು ಸಜ್ಜಾಗಿದ್ದಾರೆ ಬಾಗಲಕೋಟೆಯಲ್ಲೇ. ಇನ್ನು ಈ ಕುರಿಗಾಹಿಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದಿಷ್ಟು ದುರುಳರು ಏನಿದ್ದಾರೆ ಇನ್ಮೇಲೆ ಎಚ್ಚರವಾಗಿರಬೇಕು. ಏಕೆಂತಂದರೆ ಇನ್ಮೇಲೆ ನಮ್ಮ ಕುರಿಗಾಹಿಗಳ ಮೈತುಂಬ ಕಣ್ಣುಗಳಿರ್ತವೆ. ಸೊ ಅದರಲ್ಲೂ ಈ ಗನ್ ಏನಿದೆಯಲ್ಲ ಇದು ಅವರೊಂದು ಆತ್ಮರಕ್ಷಣೆಗೆ ಇರುವಂಥದ್ದು. ಸೊ ಹೀಗಾಗಿ ಅದರ ಒಂದು ಸದುಪಯೋಗವನ್ನು ನಮ್ಮ ಕುರಿಗಾಹಿಗಳು, ಅದರಲ್ಲೂ ನಮ್ಮ ಬಾಗಲಕೋಟೆಯ ಕುರಿಗಾಹಿಗಳು ಪಡೆದುಕೊಳ್ಬೇಕು. ಯಾಕೆಂದರೆ ವಿಶೇಷವಾಗಿ ನಮ್ಮ ಬಾಗಲಕೋಟೆಯಲ್ಲಿ ಪ್ರಥಮವಾಗಿ ನಮ್ಮ SP ಅವರು ಇದನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸೊ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಬಾಗಲಕೋಟೆ SP ಅಮರನಾಥ್ ರೆಡ್ಡಿಯವರಿಗೆ ನಮ್ಮ ಎಲ್ಲ ಬಾಗಲಕೋಟೆಯ ಜನತೆ ಅಭಿನಂದನೆಯನ್ನು ಹೇಳಲೇಬೇಕು. ಯಾಕಂತಂದರೆ ಇಂಥದ್ದೊಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ನಮ್ಮ ಬಾಗಲಕೋಟೆಯ SP ಆಗಿರ್ತಕ್ಕಂಥ ಅಮರನಾಥ್ ರೆಡ್ಡಿಯವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗಲಕೋಟೆ SP ಆಗಿರುವಂತಹ ಅಮರನಾಥ್ ರೆಡ್ಡಿಯವರು ವಹಿಸ್ಕೊಂಡಿರ್ತಾರೆ. ನಂತರ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಬಾಗಲಕೋಟೆಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ KM ಜಾನಕಿಯವರು ವಹಿಸ್ಕೊಂಡಿರ್ತಾರೆ. ನಂತರ ಈ ಕುರಿಗಾಹಿ ಸಮುದಾಯದ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಸೊ ಬಂದೂಕು ತರಬೇತಿಗೆ ಈಗ ನಮ್ಮ ಕುರಿಗಾಹಿಗಳು ಸಜ್ಜಾಗಿದ್ದಾರೆ ಬಾಗಲಕೋಟೆಯಲ್ಲೇ. ಇನ್ನು ಈ ಕುರಿಗಾಹಿಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದಿಷ್ಟು ದುರುಳರು ಏನಿದ್ದಾರೆ ಇನ್ಮೇಲೆ ಎಚ್ಚರವಾಗಿರಬೇಕು. ಏಕೆಂತಂದರೆ ಇನ್ಮೇಲೆ ನಮ್ಮ ಕುರಿಗಾಹಿಗಳ ಮೈತುಂಬ ಕಣ್ಣುಗಳಿರ್ತವೆ. ಸೊ ಅದರಲ್ಲೂ ಈ ಗನ್ ಏನಿದೆಯಲ್ಲ ಇದು ಅವರೊಂದು ಆತ್ಮರಕ್ಷಣೆಗೆ ಇರುವಂಥದ್ದು. ಸೊ ಹೀಗಾಗಿ ಅದರ ಒಂದು ಸದುಪಯೋಗವನ್ನು ನಮ್ಮ ಕುರಿಗಾಹಿಗಳು, ಅದರಲ್ಲೂ ನಮ್ಮ ಬಾಗಲಕೋಟೆಯ ಕುರಿಗಾಹಿಗಳು ಪಡೆದುಕೊಳ್ಬೇಕು. ಯಾಕೆಂದರೆ ವಿಶೇಷವಾಗಿ ನಮ್ಮ ಬಾಗಲಕೋಟೆಯಲ್ಲಿ ಪ್ರಥಮವಾಗಿ ನಮ್ಮ SP ಅವರು ಇದನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸೊ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಬಾಗಲಕೋಟೆ SP ಅಮರನಾಥ್ ರೆಡ್ಡಿಯವರಿಗೆ ನಮ್ಮ ಎಲ್ಲ ಬಾಗಲಕೋಟೆಯ ಜನತೆ
ಅಭಿನಂದನೆಯನ್ನು ಹೇಳಲೇಬೇಕು. ಯಾಕಂತಂದರೆ ಇಂಥದ್ದೊಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ನಮ್ಮ ಬಾಗಲಕೋಟೆಯ SP ಆಗಿರ್ತಕ್ಕಂಥ ಅಮರನಾಥ್ ರೆಡ್ಡಿಯವರು. ಕುರುಬರಿಗೆ ನ್ಯಾಯ ಎಲ್ಲಿ ಸಿಗ್ತೈತಿ? ಕುರುಬರಿಗೆ ನ್ಯಾಯ ಎಲ್ಲಿ ಸಿಗ್ತೈತಿ ಹೇಳ್ರಿ ಮುಖ್ಯಮಂತ್ರಿ ಅವರೇ. ಒಂದು ಕುರುಬರಿಗೆ ನಿಗಮ ಇಲ್ಲ, ಕೇಳಕ್ಕೆ ಒಂದು ಏನೂ ಇಲ್ಲ. ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ, ಅಟ್ರಾಸಿಟಿ ಮಾಡಿಕೊಡ್ರಿ ಅದು ಇಲ್ಲ. ಏನು ಕೇಳ್ತೀವಿ ನಾವು ನಿಮ್ಮ ಮತ್ತೇಳಿ? ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ನಿಮ್ದು ಏನು ಕೇಳಿಲ್ಲ. ನಿಮ್ಮನ್ನ ಮಂತ್ರಿಗಳಿಗೆ ಕೇಳಿಲ್ಲ, ನಿಮ್ಮನ್ನ ನ್ಯಾಮಿನೇಟ್ ಮಾಡಿ ಏನು ಕೇಳಿಲ್ಲ. ನಮ್ಮ ಸರ್ಕಾರದಾಗ ಬಂದು ಕುಂದ್ರೋದಿಲ್ಲ. ಮುಕ್ತ ಕುರುಬರು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗಬೇಕು. ನೀ ನ್ಯಾಯ ಕೊಡಿಸ್ತೀರ ಅಂತೇಳಿ ನಮ್ಮ ಹೊಟ್ಟೆ ಉರಿತೈತಿ. ಒಮ್ಮೊಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು, ಬಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ನಿಮ್ಮ ಆಫೀಸಿಗೆ ಬಂದ್ರೆ, ನಿಮ್ಮನ್ನು ಬೆಟ್ಟಾಗಕ್ಕೆ ಬಂದ್ರೆ ಚಂಡ ಹಿಡಿದು ಹೊರಗೆ ಹೋಗಿರ್ತಾರೆ ಕುರುಬರನ್ನ. ಎಲ್ಲಿ ಬಂದಿರ್ತೀವಿ ನಾವು? ನೀವಿದ್ದಾಗ ಕುರುಬರಿಗೆ ನ್ಯಾಯ ಸಿಗಂಗಿಲ್ಲ, ಬೇರೆದವ್ರು ಹೆಂಗೆ ಕೊಡಿಸ್ತಾರ? ಬೇರೆದವ್ರು ಇದ್ದಾಗ ತಮ್ಮ ಸಮಾಜವನ್ನೆಲ್ಲ ಉದ್ಧಾರ ಮಾಡ್ಕೊಂಡ್ರು. ಯಪ್ಪ ತಂದೆ, ನೀವು ಕುರುಬರಾಗಿ ಕುರುಬರ ಹೆಸರಿನ ಮೇಲೆ 2 ಸಲ ಮುಖ್ಯಮಂತ್ರಿ ಆಗಿರಿ. ಈಗಾದರೂ ಕುರುಬರನ್ನ, ಕುರಿಕಾಯವ್ರನ್ನ, ಹಿಂದುಳಿದವ್ರನ್ನ, ಕಟ್ಟ ಕಡೆ ಕುರುಬರನ್ನ ಒಂದು ಸ್ವಲ್ಪ ನೆನಪು ಮಾಡ್ಕೊರಿ. ತಾಯಂದ್ರ ಹೋದನೆ ನಾವು ಹಡಿದು ಜತನ ಮಾಡಿ ಈಗ ಕುರಿ ಕಾಕೊಂಬಂದು ಊಟ ಮಾಡಿ ಮನೆಯ ಮಣಗು ಹತ್ತಿಗೆ ಇದನ್ನು ಚಂಡ ಕಡದು ರೋಡಿಗೆ ಹೋಗಿದ್ರೆ ಎಲ್ಲಿಗೆ ಹೋತು ಕುರುಬರ ಪರಿಸ್ಥಿತಿ?